ಗಿರ್ಜಿ ನನಗೂ ನೀನು ಹೊಳ್ಳಿ ನೋಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ನನಗೂ ಅಷ್ಟೇ ರೀ, ನಿಮ್ಮನ್ನು ನೋಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ನಿಮಗೇನಾರ ಆಗಿದ್ರೆ ನಾನು ಏನು ಮಾಡಬೇಕಿತ್ತು? ಯಾಕ್ರಿ ನಾನು ಅಷ್ಟೇ ಹೇಳಿದೆ ನಿಮಗೆ ಹೋಗ್ಬೇಡ್ರಿ ನಿಮ್ಮ ತಂಗಿ ಮನೆಗೆ ಅಂತ. ಯಾಕ್ರಿ ನನ್ನ ಮಾತು ಮೀರಿ ಹೋದ್ರಿ? ನಾನೇ ನಿಮ್ಮ ಕೆಟ್ಟಕ್ಕದ ಕೇಳ್ತೀನಿ. ನನ್ನ ಜೀವನ ಪೂರ್ತಿ ನಿಮಗಾಗೆ ಇಟ್ಟೇನಿ. ನೀವು ನಮ್ಮಿಬ್ರಿಗೋಸ್ಕರ ಬಂದಿರೋ ಆ ಕೂಸು. ನಾನು ಚಂದಿರ್ಬೇಕನ್ನ ಕಾರಣಕ್ಕಲ್ಲ, ನಾನು ಏನೇ ಹೇಳಿದ್ರು ನನಗೆ ಮೋಸ ಮಾಡಿ ಹೋಗುವಷ್ಟು ನಿಮಗೆ ತಂಗಿ ಮೇಲೆ ಪ್ರೀತಿನ. ತಂಗಿ ಮೇಲೆ ಪ್ರೀತಿ ಇರಲಿ, ಆದ್ರೆ ಅದಕ್ಕೆ ಯೋಗ್ಯತೆ ಇರ್ಬೇಕಲ್ರಿ. ತಪ್ಪತ್ ನಾನು ನಿನ್ನ ಮಾತು ಮಿಕ್ಕಿ ಹೋಗಿ ದೊಡ್ಡ ತಪ್ಪು ಮಾಡಿದೆ. ಅದಕ್ಕೆ ಸರಿಯಾಗಿ ಅನ್ಭವಿಸ್ಬಿಟ್ಟೆ. ಅದಕ್ಕೆ ಹೇಳೋದು, ಹೆಂಡತಿ ಮನಿ ಮಹಾಲಕ್ಷ್ಮಿ ಇದ್ದಂಗೆ. ಆಕಿಗೆ ಸುಳ್ಳು ಹೇಳಿದ್ರೆ ನಾನು ನಿನಗೆ ಸುಳ್ಳು ಹೇಳಿದ್ದ ದೇವ್ರಿಗೂ ಇಷ್ಟ ಆಗ್ಲಿಲ್ಲ ಕಾಣ್ತತಿ. ಏನಾದ್ರಿ ಇಷ್ಟು ದಿನ ಎಲ್ಲಿದ್ರಿ? ಏನಿದೆ ತಲೆಗೆ ಹೊಡೆದು ಬಿದ್ದಿರೋದು? ಏನಾಯ್ತು ಹೇಳ್ರಿ ನನಗೆ. ಗಿರ್ಜಿ, ಇವತ್ತು ಇವ್ರು ಇಲ್ಲಂದಿದ್ರ ನಾನು ನಿನ್ನ ಗಂಡನ ನೀನು ನೋಡ್ತಿದ್ದಿಲ್ಲ. ಇವತ್ತು ನಾ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊ. ಇವ್ರ ನನಗೆ ಮರ್ಜನ್ಮ ಕೊಟ್ಟಿದ್ದು. ಏನೇನಾಯ್ತು ಗೊತ್ತೇನ? ಇಷ್ಟೆಲ್ಲ ಅನ್ಭವಿಸಿದ್ವಿ. ನಿಮ್ಮ ಋಣನ ಯಾವತ್ತೂ ಮರೆಯಂಗಿಲ್ಲ ಅಪ್ಪಾಜಿ, ಮರೆಯಂಗಿಲ್ರಿ ಅಪ್ಪಾರ, ಮರೆಯಂಗಿಲ್ರಿ. ನನ್ನ ಅರ್ಶನ ಕುಂಕುಮ ನನಗೆ ಹೊಳ್ಳಿ ಕೊಟ್ಬಿಟ್ರಿ, ನೀವು ಕೊಟ್ಬಿಟ್ರಿ. ಹೇಳವ ಮ್ಯಾಕ್ ಹೇಳ. ಏನನ್ ಮಗಳ ಹೇಳವ, ನನ್ನ ಮಗಳ ಆದ್ರೆ ನಾ ಈ ಕೆಲಸ ಮಾಡ್ತಿದ್ದಿಲ್ಲ ಹುಡುಗಿ. ಹೇಳು ಮ್ಯಾಕ್ ಹೇಳವ. ಎಷ್ಟು ಜೀವತಿ ಯಾವ ಗಂಡನ ಮೇಲೆ ನೀನು ಇದೊಂದು ಪ್ರೀತಿ ಐತಲ್ಲ, ಇದ ನಿನ್ ಗಂಡ ಇವತ್ತು ಹೊಳೆ ಬರಕ್ಕೆ ಕಾರಣ. ಏನು ತೆರಿ ಕೆಡ್ಸ್ಕೊಬೇಡ, ಏನಾಗಲ್ಲ. ತಾಳಿಗಟ್ಟಿ ಇತ್ತಂದ್ರೆ ಏನೂ ಆಗೋದಿಲ್ಲ. ಒಟ್ಟು ಆರಾಮಾಗಿ ಇವ್ರವ ಒಟ್ಟು ಒಂದು ಖುಷಿಯಾಗಿ ಬರ್ತದಾರೆ. ಗೊತ್ತಾತು ನೀವು ಒಂದು ಕೂಸಿನ ಹಿಂಗೆ ತೊಗೊಂಡಿರಿ ಅಂತೇಳಿ. ಆ ಒಂದು ಒಳ್ಳೆ ಗುಣ ಐತಲ್ಲವ, ತೊಗೊಂಡು ಸಾಕ್ಬೇಕು ಅನ್ನೋದು. ಆ ಕೂಸು ಅನಾಥಾಗಕ್ಕೆ ದೇವ್ರು ಬಿಡ್ತಾನ. ನಾನು ಹೇಳಂಗಾರ ನೋಡೋಣ. ಇವ್ರಿಗೆ ಏನಾರ ಆಗಿದ್ರೆ ಏನು ಮಾಡ್ಬೇಕಿತ್ತು ನೋಡ್ರಿ. ಅಲ್ಲ ಎಂಥ ಕೆಟ್ಟ ಜನ ಅದಾರ. ಏನು ಮಾಡಕ್ಕಿತ್ತವ, ಕಲಿಗಾಲ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ತಿಳಿಯಂಗಿಲ್ಲ. ಅವ್ರು ಮಾಡಿದ ತಪ್ಪಿಗೆ ದೇವ್ರ ಶಿಕ್ಷೆ ಕೊಡ್ತಾನ. ದೇವ್ರು ಕೊಡ್ತಾನಂತ ನಾವು ಸುಮ್ಮನೆ ಇರಬಾರ್ದಪ್ಪಾಜಿ. ದೇವ್ರು ಕೊಡ್ತಾನಂತ ನಾವು ಕಾದ್ವಿ ಅಂದರೆ ಭಾಳ ತಡ ಆಗಿಬಿಡ್ತೈತಿ. ಅದಕ್ಕೆ ನಾವ ಕೊಡಕ್ಕೆ ನಿಂತು ಬಿಡ್ಬೇಕು. ದೇವ್ರು ಕೊಡೋ ಹೊತ್ನಾಗ ಅವನು ಕೊಡಲಿ. ಏನು ಕರ್ಮಗಳು ಅದು ಪಾಪದ ಕೊಡ ಅನ್ನೋದು ತುಂಬಕಲ್ಲ. ಮತ್ತೆ ಅದು ತುಂಬ ಮಟ್ಟ ದೇವರು ಸುಮ್ಮನೆ ಇರ್ತಾನಂತೆ. ಆದ್ರೆ ಅದು ತುಂಬಿದಾಗ ಅವನು ಕೈ ಬಿಡ್ತಾನಂತೆ. ಅದಕ್ಕೆ ಅದು ತುಂಬಕ್ಕಿಂತ ಮುಂಚೆ ಅದು ನಾವು ಇಲ್ಲಿ ಏನು ನಡಕ್ ಮಾಡ್ತಿರ್ಬೇಕು ಅದನ್ನು ಮಾಡ್ತಿರ್ಬೇಕು. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸೇವಿ. ಈಗ ಅಲ್ಲಿ ಪೊಲೀಸರ ಕೈಯಾಗ ಅವರೆಲ್ಲ ಬಾಯಿ ಬಿಡಲೇಬೇಕು, ಬಿಟ್ಟಿರ್ತಾರೆ. ಈಗ ನನ್ನ ಗಂಡನ ನನಗೆ ಬಂದಾತಲ್ಲ, ಅವ್ರು ಬಾಯಿ ಬಿಟ್ರೇನು ಇಟ್ರೇನು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ರೀ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಂದ ನಿಮ್ಮ ತಂಗಿ ಗಂಡನ ಬಂದು ಎಳ್ಕೊಂಡೋಗ್ಯಾರ. ಅವು ಯಾರ್ಯಾರು ಏನೇನು ಮಾಡ್ಯಾರಲ್ಲ ಎಲ್ಲರೂ ಒಳಗೆ ಅನ್ಭವಿಸ್ತಾರೆ. ನೋಡ್ತೀರಿ, ನೀವೇನಾರ ತಂಗಿಯನ್ನ ಅನುಕಂಪದಿಂದ ಏನೂ ಮಾಡಿಲ್ಲ ನನಗೆ ಯಾರು ಅಂತ ಏನಾರ ಹೇಳಿದ್ರೆ ನನ್ನ ಮ್ಯಾಗ ಆಣಿ. ಏನು ನೀವೇ ಇರ್ರಿ ಆರಾಮಾಗಿ, ಹೆಂಗಿದ್ರು ನೀವು ಬಂದಿರಿ, ಆ ಕುಸಿನ ನೋಡ್ಕೊರಿ. ನಾನೇ ಕಣ್ಣು ಮುಚ್ಕೋತೇನೆ ಅತ್ತಾಗ. ಬೇಡ ನನಗೆ ಪ್ರಪಂಚ. ನಾವು ಈ ಥರ ಜೈಲಿಗೆ ಕಳಿಸಿದ್ವಿ ಅನ್ನೋ ವಿಚಾರ ಗೊತ್ತಾಗಿ ಮತ್ತೆ ಅವ್ರು ಹೊರಗೆ ಬಂದು ಮತ್ತೆ ದ್ವೇಷ ಸಾಧಿಸಿ ಮತ್ತೆ ಏನಾರ ಮಾಡ್ತಾರ ಅನ್ನೋ ಹೆದರಿಕೆ ಒಳಗೆ ಬದುಕಕ್ಕೆ ನನಗೆ ಆಗೋದಿಲ್ಲ. ಅದಕ್ಕೆ ಸುಮ್ಮನೆ ನಾನು ಜೀವ ತಕೊಂಡ್ಬಿಡ್ತೇನೆ ಅತ್ತಾಗ. ಕಂಪ್ಲೇಂಟ್ ಕೊಟ್ಟೇನಾ? ಅನ್ಭವಿಸ್ಬೇಕು. ಸ್ವಲ್ಪ ದಿನ ಅನ್ಭವಿಸಿದ್ರೆ ಬುದ್ಧಿ ಬರ್ತೈತಿ. ನಾನು ಏನು ಹೇಳಂಗಿಲ್ಲ ತಗೋಗಿರ್ಜಿ. ಏನು ಒಳ್ಳೆ ಕೆಲಸನ ಮಾಡಿ. ಅಣ್ಣ ನಿನಗೆ ಏನಾಗೈತೋ ಎತ್ತ ಅಂತೇಳಿ ಭಾಳ ಕಂಗಾಲಾಗಿಬಿಟ್ಟೆಪ್ಪ. ಯಪ್ಪ ಏನಣ್ಣ ನೀನು ಒಂದು ಮಾತು ಹಿಂಗೆ ಹೊಂಟೇನಿ ನೀನು ಬಾ ಅಂತ ನನ್ನೂ ಕರೆದಿದ್ರೆ ಹಾಕಿತ್ತಲ್ಲಣ್ಣ. ನೋಡು ಹೋಗಿ ಎಂಥ ಕೆಲಸ ಮಾಡ್ಕೊಂಬಿಟ್ಟು. ನಿನಗೇನಾರ ಹೆಚ್ಚು ಕಮ್ಮಿ ಆಗಿದ್ರೆ ಅತಿಯಮ್ಮನ ಗತಿ ಏನು? ಅಯ್ಯೋ ದೇವ್ರೆ, ನಾನಂತರೂ ಬಿಡು, ಇವ್ರು ಏನು ಹಾಕಾರೋ ಏನೋ ಅಂತೇಳಿ ಇವತ್ತು ಬೆಳಗ್ಗೆರ ಬಂದು ಹೇಳೋದೆ ನೋಡು. ಅತಿಗಮ್ಮ ಕೇಳ್ಬೇಕಾರ ನಾನು ನೋಡ್ಕೋತೀನಿ ಅತಿಗಮ್ಮ, ನಿಮ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಹಣ್ಣು ಸಿಗುವವರೆಗೂ ನಾನು ನಿಮ್ಮನ್ನು ನೋಡ್ಕೋತೀನಿ ಅಂತ ಹೇಳಿದೆ. ಅತಿಗಮ್ಮನು ಪಾಪ ಭಾಳ ಅಳಾಕತ್ತಿದ್ರಪ್ಪ, ಸುಳ್ಳ ಅನ್ಬಾರ್ದು ಪಾಪ. ನೀವು ಒಳ್ಳೆ ಬಂದಿ ಅಂತೇಳಿ ಅವ್ರು ಈಗ ಬದುಕ್ಯಾರಂತ ತಿಳ್ಕೊಂಬಿಡೋಣ. ನೀವೇನಾರ ಬರಲಿಲ್ಲ ಅಂದಿದ್ರೆ ಭಾಳ ಅವನು ಅತಿಗಮ್ಮ ಆಗಿರ್ತಿದ್ದಿಲ್ಲ. ನೀ ಸುಳ್ಳು ಹೇಳಿ ಹೋಗುವಂಥದ್ದು ಏನಿತ್ತು? ಅವ್ನು ಕೆಟ್ಟದನವ, ಭಾಳ ದುಷ್ಟದನವ, ಗೊತ್ತನ? ಇಲ್ಲಪ್ಪ, ನನಗೂ ಗೊತ್ತಾಗ್ಲಿಲ್ಲ ಹಿಂಗಾಕತಿ ಅಂತೇಳಿ. ಈಗ ನನಗೆ ಅನ್ಸಕತ್ತೈತಿ, ಒಂದು ವೇಳೆ ಏನಾರ ನಿನ್ನೆ ನನ್ನ ಜೀವನ ಹೋಗಿದ್ರೆ ಮೊನ್ನೆ ನಾನು ಏನು ಮಾಡ್ಬೇಕಿತ್ತು ನೋಡು. ಅಯ್ಯೋ ದೇವ್ರೆ, ನೆನೆಸ್ಕೊಂಡ್ರೆ ಈಗೂ ನನ್ನ ಮೈ ಜುಮ್ ಅಂತತಿ. ಅಲ್ಲ ನನಗೆ ವಿಚಿತ್ರ ಆಗಾಕತ್ತೈತಿ. ಗಿರ್ಜಾ, ನನ್ನ ಅವ ಹೊಡೆದ ನಾನು ಹೊಡೆದ್ನಲ್ಲ, ಅವನ ಇದ್ರಿಗೆ ಇವ ನಿಂತಾನ, ನನ್ನ ತಂಗಿ ಗಂಡ. ಅಲ್ಲ ಇವ್ ಗೊತ್ತೈತೆ ನನ್ನ ಹೊಡ್ಯಾಕೆ ಬರಾಕತ್ತಾರ ಅನ್ನೋದು. ಒಂದು ಮಾತು ನನ್ನ ಹೊಡಿಬೇಡ, ನನ್ನ ತಂಗಿ ಅಣ್ಣವ ಅನ್ನೋ ಪ್ರೀತಿ ಉಳ್ಕೊಳ್ಳಿಲ್ಲಲ್ಲೇ ಅವಂಗ. ಅದು ಎಂತ ಕುಡ್ತು ಚಟಕ್ ಬಿದ್ದಾನವ. ಅಲ್ಲ ನಾನು ಹೊಡ್ಯಾಕತ್ತಿದ್ ನೋಡಿನ ನನ್ನ ಕೊಲ್ಲಾಕ ಇವ್ರು ಸಂಚ ಹಾಕ್ಯಾರ ಅಂದ್ರ ಇಂಥ ಸಂಬಂಧ ಯಾಕೆ ಬೇಕು? ನಾನು ಅದರಿ ಹೇಳುದು, ಇಂಥ ಸಂಬಂಧ ಯಾಕೆ ಬೇಕು? ಇನ್ನೊಮ್ಮೆ ನಿಮ್ಮ ತಂಗಿ ಏನೇ ಕರೀಲಿ ಏನೇ ಮಾಡ್ಲಿ ಆಕಿನ ಸವಾಸ ನಿಮಗೆ ಬೇಕಾಗಿಲ್ಲ. ಆಕಿ ಗಂಡ ಕುಡ್ದರ ಕುಡಿಲಿ, ಬಡದರ ಬಡಿಲಿ, ಬೇಕಾದ್ ಮಾಡ್ಕೊಂಡು ಹೋಗ್ಲಿ. ಯಾಕ ಏನು ಎತ್ತ ನೀ ಕೇಳುವಂಗಿಲ್ಲ. ನಾ ಹೇಳ್ತೇನಲ್ಲ,
ಈಗ ಪೊಲೀಸರು ವಿಚಾರಣೆಗಾರ ಬರಲಿ, ನಾವು ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಅದು ಏನಾತಂತೇಳಿ ಅವ್ರು ಬರ್ತಾರೆ. ಅದಕ್ಕೆ ವಿಚಾರವಾಗಿ ನಾ ಹೇಳ್ತೀನಿ, ನನ್ನ ಗಂಡನ ಮೇಲೆ ಕೊಲೆ ಆಪಾದನೆ ನಡೆದತಿ. ನನ್ನ ಗಂಡನ ಕೊಲ್ಲಾಕ ಪ್ರಯತ್ನ ಪಟ್ಟವ್ ಇವನ ಜೋಡಿ ಅವ್ರು ಏನು ಅರೆಸ್ಟ್ ಮಾಡಿರಲ್ಲ ಅವರು ಅಷ್ಟ್ರಿಗೂ ಶಿಕ್ಷೆ ಆಗ್ಬೇಕಂತ ನಾ ಹೇಳ್ತೀನಿ. ನೀವು ಹೂ ಅನ್ಬೇಕು, ಕಂಪ್ಲೇಂಟ್ ಕೊಡಬೇಕು ಅಷ್ಟೇ. ಆಯ್ತು, ಹಂಗ ಮಾಡ್ತೀನಿ. ಅನ್ಭವಿಸ್ಲಿ ಇವ ಹೊರಗಿದ್ದು ನಮ್ಮ ತಂಗಿಗೆ ನೆಮ್ಮದಿ ಕೊಡೋದು ಅಷ್ಟ್ರಾಗ ಐತಿ ಏನು, ಅದ್ರ ಬದ್ದಿ ಜೈಲ್ನಾಗ ಬಿದ್ದಿರ್ಲಿ. ಅಯ್ಯೋ ದೇವ್ರೆ, ಎಲ್ಲ ಒಳ್ಳೆ ರೀತಿ ಒಳಗೆ ಮುಗಿತಲ್ಲ. ಪುಣ್ಯಾತ್ಮ ದೇವರು. ಇಲ್ಲ ಏನು ಸೂತ್ಕದ ಛಾಯೆ ಆವರಿಸ್ಕೊಂತೈತೆ ಅಂತ ಮಾಡಿದ್ದೆ. ಗಿರ್ಜಿ ಮೊದಲು ಹೋಗು. ಮಣ್ಣಿಂದನೂ ಒಂದು ಹನಿ ನೀರು ನೆಟ್ಟಗೆ ನೀರು ಕುಡ್ದಿಲ್ಲ, ನನಗೆ ಗೊತ್ತೈತಿ. ಹೋಗೋಟ್ ರುಚಿಯಾಗಿ ಏನಾರ ಮಾಡವ ಪಾಪ, ತಿನ್ಲಿ ಅಷ್ಟು ಮನೆ ಕಸ ಹೊಡ್ಕೊಂಡು ಹೋಗಾತ್ ಮಾಡ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡು. ದೇವ್ರಿಗೂ ಒಂದು ದೀಪ ಹಚ್ಚಿಲ್ಲ ನೀನು. ಏನು ಆ ಕೂಸಿನಾರ ಏನು ತಿನ್ಸಿಯೋ ಉಣ್ಸಿಯೋ ಪಾಪ, ಅದು ನಮ್ಮ ಮನ್ಯಾಗ ಮಕ್ಕೊಂಡತಿ, ಕೆಬ್ಸ್ಕೊಂಡು ಕರ್ಕೊಂಡ್ ಬರ್ತೀನಿ. ಏನು ನಾನು ಏನು ತಲೆ ಕೆಡಿಸ್ಕೋಬೇಡ, ನಿಮ್ಮ ಮನ್ಯಾಗ ನೀ ಮಾಡ್ಕೊ. ಅಪ್ಪರ ನಿಮ್ಮಿಂದ ಭಾಳ ದೊಡ್ಡ ಉಪಕಾರ ಆತ್ರಿ. ಅಲ್ಲವ ನಾನೇನು ಅಂತದ್ ಮಾಡೀನಿ? ದೊಡ್ಡ ಉಪಕಾರ ಆತಂತ? ಅಯ್ಯೋ ಹುಚ್ಚುಡುಗಿ, ಈಗ ಹೋಗ್ಲಿ ಬಿಡ, ತಲೆ ಕೆಡಿಸ್ಕೊಬಿಡವಾ. ನಾ ಹಂಗಾರೆ ಬರ್ತೀನಿ ಮೆಲಿಸಿ. ಏನ ಅಪ್ಪರ, ನಿಮಗೆ ಹೆಂಗಿದ್ರು ಒಂದೇ ಹೆಣ್ಣು ಹುಡುಗಿ ಅಂತೀರಿ. ನನಗೂ ತಂದೆ ತಾಯಿ ಯಾರೂ ಇಲ್ಲ. ನೀವು ಅಮ್ಮಾರ ಇಬ್ರ ಜೊತೆಗೆ ಇರಲ್ಲ, ನಮ್ಮ ಜೊತೆಗೆ ಇರ್ರಿ. ಮಕ್ಕಳಿಲ್ಲ ನಿಮಗೆ? ಮಕ್ಕಳಿಲ್ಲ? ನಮ್ಮ ಮಕ್ಕಳಿಲ್ಲ ಅಂತ ಯಾರು ಅಂದಿದ್ದೆ? ಒಂದು ಹೆಣ್ಣು ಹುಡುಗಿ ಐತಿ, ಮದುವೆ ಮಾಡಿಕೊಟ್ಟೇವಿ. ಗಂಡೊಂದು ಬರೋಬ್ಬರಿ ಇಲ್ಲ, ಯಾಕೋ ಏನೋ ಪಾಪ ಗೊತ್ತಿಲ್ಲ. ಆದ್ರೆ ಬರೋಬ್ಬರಿ ಇಲ್ಲ. ಹಂಗಂತೇಳಿ ಹುಟ್ಟಿದವರು ಇದ್ದಿದ್ದು ಮನಿ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಬರೋಕತ್ತೇನಪ್ಪ? ಆಗಲ್ಲ. ನಿನ್ಗೆ ಯಾವತ್ತರ ಸೌಡಿ ಸಿಕ್ತಂದ್ರೆ ಬಂದು ನೋಡ್ಕೊಂಡು ಹೋಗು. ನನಗೆ ಯಾವತ್ತರ ಬಂದು ಹೋಗ್ಬೇಕು ಅನ್ಸಿದ್ರೆ ಬಂದು ಹೋಗ್ತೇನೆ ಅಷ್ಟೆ. ಆದ್ರೆ ಬಂದು ಇಲ್ಲೇ ಇರೋಕ್ಕಾಗಲ್ಲಪ್ಪ. ಏನು ಸರಿ, ನಾವೇನು ಬರ್ತೀವಿ. ಅಪ್ಪಾರ ನೀವೇನು ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರೆ ಒಂದು ಮಾತು. ಏನು ಬಾದ? ಅದು ನಮ್ಮ ಹೊಲ್ದನ ಕಾಳು ಕಡಿ ಅದಾವು, ಒಟ್ಟು ಅಕ್ಕಿ, ಮನ್ಯಾಗ ಕಾಯಿಪಲ್ಯ, ಆಮೇಲೆ ಅವು ಒಂದು ಸೀರೆ ಕೊಡ್ತೇನೆ ಹೊಸಾದ. ಒಂದಿಷ್ಟು ಅವನ್ನೆಲ್ಲ ಧಾನ್ಯಗಳು ತೊಗೊಂಡೋಗ್ರಿ. ಬರೀ ಕೈಲಿ ಹೋಗ್ಬೇಡ್ರಿ. ನನ್ನ ಗಂಡನ ಕರ್ಕೊಂಬಂದಿದ್ದಕ್ಕೆ ಇವ್ನು ಕೊಡಾತೇನೆ ಅನ್ಕೋಬೇಡ್ರಿ. ನನಗೆ ಹೆಂಗೆ ನಿಮಗೆ ಕೃತಜ್ಞತೆ ತಿಳಿಸ್ಬೇಕಂತ ಗೊತ್ತಾಗವಲ್ತು, ಅದಕ್ಕೆ ಬರೀ ಕೈಲಿ ಹೋಗ್ಬೇಡ್ರಿ. ಒಂದಿಷ್ಟು ಕಾಳು ಕಡಿ ಒಯ್ರಿ. ಒಂದು ಹೊಸಾದ ಗಳಿಗೆ ಮುರಿಲಾರ್ದು ಹೊಸ ಸೀರೆ ಐತಿ, ಹಬ್ಬಕ್ಕೆ ತೊಗೊಂಡಿದ್ದೆ, ಅದನ್ನ ಒಯ್ದು ಅವಾಗ ಕೊಡ್ರಿ. ಏನು ಮಗಳು ಕೊಟ್ಟಾಳಂತೆ ಉಟ್ಕೊಂಡ್ರಿ. ಆಮೇಲೆ ಒಂದಿಟ್ಟು ನನ್ನ ಕೈಲಾದಷ್ಟು ಒಂದು ಈಟು ರೊಕ್ಕ ಕೊಡ್ತೀನಿ, ಒಯ್ರಿ. ನಿಮಗೆ ಗಂಡು ಮಕ್ಕಳು ಹೆಂಗಿದ್ರು ಇಲ್ಲಲ್ಲ, ಇವರ ನಿಮ್ಮ ಮಗ ಅನ್ಕೋರಿ, ನಾನು ನಿಮ್ಮ ಸೊಸಿ ಅನ್ಕೋರಿ. ಒಟ್ಟು ಅದು ಕಾರ ಆಕತಿ. ಬರೀ ಕೈಲಿ ಹೋಗ್ಬೇಡ್ರಿ. ಬೇಡ, ಅದೆಲ್ಲ ಏನು ಬೇಡ. ಆತು, ನೀನು ಪ್ರೀತಿಯಿಂದನ ಕೊಡಾಕತ್ತಿ, ಆದ್ರೆ ಇಷ್ಟೆಲ್ಲ ತೊಗೊಳಕ್ಕೆ ನಾ ಬೇಡವಾ. ಎಲ್ಲ ಏನು ಇವನ್ನೆಲ್ಲ ಒಯ್ದ್ರೆ ಏನು ಅನ್ಕೋಬೇಕು? ಬೇಡವಾ, ನೀ ಬೇಜಾರು ಮಾಡ್ಕೋಬೇಡ. ನನಗೆ ಇವನ್ನೆಲ್ಲ ಒಯ್ಯುವಂಥ ಇದು ಇಲ್ಲ. ನಾ ಬೇಡವಾ, ನಾ ಬರ್ತೀನಿ. ರೀ ಹಂಗೆ ಹೋದ್ರಲ್ರಿ? ಇರ್ಲಿ, ನಮ್ಮ ಮನೆ ನೋಡೇನಿ. ಏನು ಅವ್ರ ಎಷ್ಟಂತ ಹೊತ್ಕೊಂಡು ಹೋಗ್ಬೇಕು. ಒಂದಿಷ್ಟು ಕಾಳು ಕಡಿ ಏನೇನು ಬೇಕು ಎಲ್ಲ ಚಕಡೆ ಹಾಕ್ಕೊಂಡು ನಾನು ಹೋಗಿ ಅವ್ರ ಮನೆಗೆ ಕೊಟ್ಟು ಬರ್ತೀನಿ. ನೀನು ಬರುವಂತೆ, ಅವರನ್ನು ನೋಡುವಂತೆ. ಹೌದ್ರಿ, ಆ ಪುಣ್ಯಾತ್ಗಿತ್ತಿ ನೋಡ್ಬೇಕು. ನನ್ನ ಮಾಂಗಲ್ಯ ಭಾಗ್ಯನ ಉಳಿಸ್ಕೊಟ್ಟಾರ ಅವ್ರು. ಆ ಪುಣ್ಯಾತ್ಗಿತ್ತಿ ನೋಡ್ಬೇಕ್ರಿ. ಅಣ್ಣ ನಿನಗೆ ಆರಾಮಿಲ್ಲಲ್ಲ ಅಣ್ಣ? ಒಬ್ಬನ ಈಗ ಹಾಲಿನ ಡೈರಿ ಹೆಂಗೆ ನೋಡ್ಕೋತೀನಿ ನೀನು? ಅದು ನಿನಗೆ ತ್ರಾಸ ಆಕತೆ ಏನು? ನಿಂಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ಸ್ವಲ್ಪ ದಿನ ನಾನು ನೋಡ್ಕೊಲೇನು ಅದನ್ನು? ಬೇಡ, ಯಾಕೆ ಸುಮ್ಮನೆ ನಿಮಗೆ ತ್ರಾಸು? ಮತ್ತೆ ನಾನೇ ಕರ್ಕೊಂಡು ಹೋಗ್ತೇನೆ. ನಾನೇ ಕರ್ಕೊಂಡೋಗಿ ಇದು ಏನದು ಜೊತೆಗೆ ನಾನು ಇರ್ತೇನಂತೆ. ನಾವು ನೋಡ್ಕೊತೇವೆ ತಗೋಪ್ಪ. ಪಾಪ ನೀನು ಅದೇನೋ ಕೋಳಿ ಫಾರಂ ಮಾಡ್ಬೇಕಂದೆಲ್ಲ, ಅದ್ರ ಕಡೆ ಲಕ್ಷ್ಯ ಕೊಡು. ಅಣ್ಣ, ಆ ವಿಚಾರವಾಗಿ ನಿನ್ನ ಹತ್ರ ಒಟ್ಟು ಮಾತಾಡ್ಬೇಕಿತ್ತು. ರುದ್ರ ನೋಡಪ್ಪ, ಬೇಜಾರು ಮಾಡ್ಕೋಬೇಡ. ಈಗ ಅದೆಲ್ಲ ಮಾತಾಡಕ್ಕೆ ಹೊತ್ತಲ್ಲ. ಪಾಪ ಅವರು ಅಲ್ಲಿಂದ ದಣ್ಕೊಂಡು ಬಂದಾರ. ಏನು ಈಗ ಅವ್ರಿಗೆ ವಿಶ್ರಾಂತಿ ಆಗತ್ತೈತಿ. ಈಗ ಒಂಚೂರು ಮಕ್ಕಳವ್ರು ಏನಾರು ಹೊಟ್ಟಿಗೆ ತೊಗೊಂಡು ಏನು ಸಂಜೆ ಮುಂದೆ ಮಾತಾಡುವಂತ್ರಿ. ಎಷ್ಟಾರ ಮಾತಾಡ್ರಿ, ನಾ ಏನು ಬೇಡ ಅನ್ನೋದಿಲ್ಲ. ಸರಿ ಆಯ್ತು ತಗೋರಂಗಾರ. ಅಯ್ಯೋ ದೇವ್ರೆ, ಈ ಕೈಕಾಲು ಬಿಟ್ಬಿಟ್ಟಿತ್ತು ಗಿರ್ಜಿದು. ನೋಡ್ದೇನಪ್ಪ ಮಲೇಶಿ, ಹೆಂಡತಿಗೆ ಸುಳ್ಳು ಹೇಳಿ ನೀನು ಅಲ್ಲಿ ಹೋಗಿಯೇನ? ಯಾಕಪ್ಪ ಅಷ್ಟೊಂದು ಸುಳ್ಳು ಹೇಳಿ ಹೋಗುವಂಥದ್ದು ಏನಿತ್ತಪ್ಪ ನಿಂದು? ಈಗ ನೋಡು, ಅದರಿಂದ ಎಂಥ ಒಂದು ಅನಾಹುತ ಆಕ್ಕಿತ್ತು. ಅದು ಎಷ್ಟರ ಮಟ್ಟಿಗೆ ವಿಕೋಪಕ್ಕೆ ಹೋಗಿ ತಪ್ಪೈತಿ ಅನ್ನೋದು ಗೊತ್ತಾತನ? ಹುಟ್ಟಿ ಬರಾಕೇನು ಹುಲ್ಲು ಜಲಮನ? ಇಲ್ಲಿ ಬಿಡ್ರಿ ಶಾಂತಕ್ಯಾರ, ನನಗೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಾಗ ಆಗ್ತೈತಿ, ಹಿಂಗೆಲ್ಲ ಜೀವಕ್ಕೆ ಅವರು ತರ್ತಾರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಿಡ್ರಿ. ಏನೋ ನಮ್ಮ ತಂಗಿ ಭಾಳ ಬಂದು ಹತ್ಲು ಅಂತೇಳಿ ನಾನು ಹೋದೆ. ಆದ್ರೆ ನನ್ನ ಜೀವಕ್ಕೆ ಇಷ್ಟು ಸಂಸ್ಕಾರ ಆಕತಿ, ಅವ್ರು ಏನು ಜೀವತ್ತಿಗೆ ಮಟ್ಟಕ್ಕೆ ಹೋಗ್ಯಾರ ಅನ್ನೋದು ನನಗೆ ಅರ್ಥನೇ ಆಗ್ಲಿಲ್ಲ ರೀ. ನಾನಿತ್ತಾಗ ಹೆಂಡತಿಗೂ ಬಿಡೋಕ್ಕಾಗವಲ್ತು, ತಂಗಿಗೂ ಒಂದು ಮನಸ್ಸು ನೋವು ಮಾಡೋಕ್ಕಾಗ್ಲಾರ್ದ ಹೋದೆ. ಭಾಳ ಅನ್ಭವಿಸ್ಬಿಟ್ಟೆ. ಹೋಲ್ ಬಿಡಪ್ಪ, ಇನ್ಮ್ಯಾಗಾರ ಏನು ಹೇಳ್ತಾಳೆ ಅದನ್ನು ಕೇಳ್ಕೊಂಡು ಅದರಂತ ನಡಿ. ಅಷ್ಟ ಮಾಡ್ತೇನೆ ರೀ. ಸರಿ, ನೀವಿಬ್ರು ವಿಶ್ರಾಂತಿ ತಗೋರಿ, ನಾ ಬರ್ತೇನೆ. ಅಲ್ಲ, ನಮ್ಮ ತಮ್ಮ ನಿನ್ನ ನನ್ನ ಮಗನ ನೋಡ್ಕೊತೀನಿ ಅನ್ನ ನೋಡ್ದೇನ? ಎಷ್ಟು ಮ್ಯಾಗ ಹೊರಟಾಗಿದ್ರು, ಎಷ್ಟು ಒಳ್ಳೆ ಮನ್ಸೈತಿ. ಹೇಳಿದ್ದವನು ಆ ಥರ, ಆದರೆ ಅವನು ಮಾತಾಡಿದ ದಾಟಿ ಬೇರೆ ಥರನೇ ಇತ್ತು.
ನಾನು ನೋಡ್ಕೊಂತೀನಿ, ತಲೆ ಕೆಡಿಸ್ಕೋಬೇಡ್ರಿ ಹಾಲಿನ ಡೈರಿನ, ಇನ್ಮ್ಯಾಗ ನನ್ನ ಜವಾಬ್ದಾರಿ ಅದು ಅಂತ. ಅಲ್ಲ ನಿಮಗೆ ಈ ಥರ ಆಗೈತಿ ಅಂತೇಳಿ ವಿಚಾರ ಗೊತ್ತಾತಲ್ಲ, ಸ್ವಲ್ಪರ ಚಡ್ಪಡಿಸಿದ ಅಂತ ಮಾಡಿರೆ, ಅವ್ನ ಮನ್ಸಿಗೆ ನೋವಾತಂತ ಮಾಡಿರೆ, ಅವನ ಕಣ್ಣು ಹಂಚಿನಾಗ ಒಂದು ಹನಿ ನೀರು ನೋಡಿಲ್ಲ ನಾನು. ಸ್ವಲ್ಪರ ರಾತ್ರಿ ಆರಾಮ್ ಮಕ್ಕೊಂಡ. ಅವತ್ತು ರಾತ್ರಿ ನೀವು ಮನೆಗೆ ಬಂದಿಲ್ಲ ಅಂತ ಪರದಾಡ್ತಾ ಅದೇನು ನಾನು ಗೌಡ್ರ ಮನೆಗೆ ಹೋದೆ. ಪಾಪ ಅವ್ರ ಫೋನ್ ನಂಬರ್ಗೋಸ್ಕರ ಹುಡುಕಾಡಿ, ಅವ್ರ ಫೋನ್ ಹಚ್ಚಕ್ಕೆ ಬಡ್ದಾಡಿ ಅವರೆಲ್ಲ ಓಡಾಡ್ತಾ ಇರೋದು. ಆದರೆ ಇವನ ಮನಸ್ಸಿಗೆ, ಇವನಿಗೆ ಒಂದು ಸ್ವಲ್ಪರ ರಾತ್ರಿ ಆತಂಕ ಅನ್ನೋದು, ಮನ್ಸಿಗೆ ಬೇಜಾರು ಅನ್ನೋದು ಯಾವುದೂ ಇರಲಿಲ್ಲ. ನಿಮಗೇನು ಗೊತ್ತು ಹೇಳ್ತೀರಿ ಹಂಗೆ? ಹಿಂಗೆಲ್ಲಾರನು ಕುಟ್ರಗತೆ ನಂಬೋದಕ್ಕೆ ನಿಮ್ಗೆ ಆ ಥರ ಆಗಿರೋದು. ಮಿಸ್ಟರ್ ಮಲ್ಲೇಶ್ ಅವ್ರ ಮನೆ ಇದಾನ? ಓ ಸಾಹೇಬ್ರ, ಬರ್ರಿ ಸಾಹೇಬ್ರ, ಒಳಗೆ ಬರ್ರಿ. ಓ, ಇವರು ಮಲ್ಲೇಶ್ ಅವರಲ್ಲ? ಹೌದ್ರಿ ಸಾಹೇಬ್ರ, ನಾನು ಈಗ ಬಂದೆ ನೋಡ್ರಿ. ಅವರಿಂದ ಬಾಯ್ ಬಿಟ್ಟಿದ ವಿಷಯ ಹೇಳಕ್ಕಂತ ನಾನು ಬಂದೆ, ನೋಡಿದ್ರೆ ನೀವು ಅದಿರಿ ಮನಿ ಒಳಗೆ. ಆದರೂ ಗ್ರೇಟ್ ನೀವು. ಎಲ್ಲಿ ಹೋದ್ರಿ, ಹೆಂಗೆ ತಪ್ಪಿಸ್ಕೊಂಡ್ರಿ? ನೀವು ಇಲ್ಲಿಗೆ ಬಂದಿದ್ದೆ ಹಂಗ? ಹೊಡ್ತ ಬಿದ್ದು ಎಚ್ಚರದ ಬಿದ್ದಿದ್ದನ್ನ ನನ್ನ ಒಬ್ರು ವಯಸ್ಸಾದ ಅಪ್ಪ ಅವ್ರು ಕರ್ಕೊಂಡು ಹೋದ್ರಿ. ಅವ್ರು ಕರ್ಕೊಂಬಂದು ಇವತ್ತು ಬಿಟ್ರಿ ನೋಡ್ರಿ, ಅವ್ರ ಮನ್ಯಾಗ ಆರೈಕೆ ಮಾಡಿ. ಇಲ್ಲಾಂದ್ರೆ ನಾ ಬದುಕ್ತಿದ್ದಿಲ್ರಿ ಸಾಹೇಬ್ರೆ. ಹೌದಾ? ಅವರು ಅದನ್ನ ಹೇಳಿದ್ರು ವಿಚಾರ. ಆದರೆ ಅಲ್ಲೇ ಬಾಡಿ ಎಲ್ಲೂ ನಮಗೇನು ಸಿಗಲಿಲ್ಲ. ಇವತ್ತು ನಾನು ನಮ್ಮ ಸ್ಟಾಫ್ ಅದು ಹೋಗಿ ಹುಡುಕಿದ್ವಿ, ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರು, ಅಲ್ಲಿ ನಮಗೇನು ಗುರುತು ಸಿಗಲಿಲ್ಲ. ಅದೇ ಕಾರಣನೇ ವಿಚಾರವಾಗಿ ಇವ್ರಿಗೆ ತಿಳ್ಸಕ್ಕಂತಾನೆ ನಾವು ಬಂದಿದ್ದು. ನೋಡಿದರೆ ಇಲ್ಲೇ ಅದಿರಿ ನೀವು. ಅಂದರೆ ರಾತ್ರಿ ಆಗೈತಿ, ರಾತ್ರಿನೇ ಅವ್ರು ಕರ್ಕೊಂಡು ಹೋಗ್ಯಾರ ನಿಮ್ಮನ್ನು. ಸೊ ಹಾಗಾಗಿ ಇದು ಹೊರಗೆ ಎಲ್ಲಿ ವಿಚಾರ ಬಯಲಿಗೆ ಬಿದ್ದಿಲ್ಲ. ಈಗ ಅವರು ನಿಮ್ಮ ಮೇಲೆ ಕೊಲೆ ಪ್ರಯತ್ನ ಮಾಡ್ಯಾರ. ಅವ್ರಿಗೆ ಶಿಕ್ಷೆ ಆಗಬೇಕನ್ನೋದೇ ಆದರೆ ನೀವು ಇನ್ನೂ ಒಂದು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಈಗಾಗಲೇ ನಾನು ಹೆಂಡತಿ ಕೊಟ್ಟಾಳ್ರಿ, ಅದು ಇನ್ನೂ ಏನೇನು ಹೇಳ್ರಿ, ನಾವೆಲ್ಲ ಮಾಡಾಕ್ತಾ ಇರೋದೀವಿ. ಅವ್ರಿಗೆ ಮಾತ್ರ ಶಿಕ್ಷೆ ಆಗಾಕ ಬೇಕ್ರಿ. ನಮ್ಮ ತಂಗಿ ಗಂಡ ಅನ್ನೋದು ನಾನು ನೋಡಕ್ಕೆ ಹೋಗೋದಿಲ್ಲ ಏನ್ರಿ. ಇವತ್ತು ನನ್ನ ಜೀವ ಹೋಗಿತ್ತಂದ್ರೆ ನನ್ನ ಹೆಂಡತಿ ಮಗ ಅನಾಥ ಹಾಕಿದ್ವು ಏನ್ರಿ. ಅವ್ರಿಗೆ ಶಿಕ್ಷೆ ಆಗಾಕ ಬೇಕು. ಸರಿ, ನೀವು ಹಂಗಾದ್ರೆ ನಮ್ಮ ಜೊತೆ ಸ್ಟೇಷನಿಗೆ ಬರ್ರಿ. ಹಾಂ ಸಾಹೇಬ್ರೆ, ಬರ್ತೇನೆ ನಡ್ರಿ. ನಾನು ಬರ್ತೇನೆ ರೀ ಸಾಹೇಬ್ರೆ. ಹಾಂ, ಬನ್ನಿಮ್ಮ.